ಈ ಲೋಕದಲ್ಲಿ ದುಷ್ಟಶಕ್ತಿ ಅನ್ನುವಂತಹದ್ದು ಇಲ್ಲ. ಇರುವುದು ಅವಿದ್ಯೆ ಅನ್ನುವಂಥದ್ದು. ಆ ಅವಿದ್ಯೆಯನ್ನೇ ನಾವು ದುಷ್ಟಶಕ್ತಿ ಅಂತ ಬಿಂಬಿಸ್ತಾ ಇರ್ತೇವೆ. ನಾನು ಈ ಕೃತಿ ಆ ಮಹಾಮುಗುಳುನಗೆ ಕೃತಿಯ ಕವಿತೆಗಳನ್ನು ಓದುವ ಸಂದರ್ಭದಲ್ಲಿ ನನಗೆ ತಕ್ಷಣ ಅನಿಸಿದ್ದು, ಕಳೆದ 35-40 ವರ್ಷಗಳಿಂದ ಚಿನ್ನಸ್ವಾಮಿ ಸರ್ ಕವಿತೆಗಳನ್ನು ಬರಿತಾ ಇದ್ದಾರಲ್ಲ, ಈ 4 ದಶಕಗಳ ಕಾವ್ಯಯಾನದ ಅವರ ಕಾವ್ಯದ ತಾತ್ವಿಕತೆ ಏನಿರ್ಬೋದು ಅನ್ನುವಂಥ ಒಂದು ಪ್ರಶ್ನೆಯ ಜೊತೆಗೇ ಇಲ್ಲಿನ ಪದ್ಯಗಳನ್ನು ನಾನು ಓದಿದೆ. ಯಾಕೆ ಅಂದರೆ, ಯಾವುದೇ ಒಬ್ಬ ಶಕ್ತಿಶಾಲಿ ಕವಿ, ಸಮರ್ಥ ಕವಿ ನಿರಂತರವಾಗಿ ಬರಿತಾ ತನ್ನದೇ ಆದ ಒಂದು ತಾತ್ವಿಕತೆಯನ್ನು ರೂಪಿಸ್ಕೊಳ್ತಾನೆ ಅಂತ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಂಬ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ಅವರ ಕಾವ್ಯದ ಪ್ರಮುಖ ಲಕ್ಷಣಗಳನ್ನು ನೆನಪಿಸ್ಕೊಂಡಾಗ ನನಗೆ ಉಳಿದ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಮೂಡ್ನಕೂಡು ಸರ್ ಕಾವ್ಯವನ್ನು ಬರೆಯುವ ವೇಳೆಗೆ ದಲಿತ ಮತ್ತು ಬಂಡಾಯದ ಕಾವ್ಯ ಒಂದು ಉತ್ಕೃಷ್ಟ ಸ್ಥಿತಿಯನ್ನು ತಲುಪಿದ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಅವರು ಬಹುಶಃ ಒಂದು ಜನಪ್ರಿಯ ಮಾದರಿಯನ್ನು ಬಿಟ್ಟು ತಮ್ಮದೇ ಆದಂತಹ ಒಂದು ಅನನ್ಯತೆಯನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ ಕಾವ್ಯದ ಮೂಲಕ ಪ್ರಯತ್ನ ಪಟ್ಟರು ಅಂತ ನಾನು ಭಾವಿಸ್ತೇನೆ. ಅದು ಈ ಕಾವ್ಯ ಶೈಲಿ ಆಶಯಕ್ಕೆ ಸಂಬಂಧಪಟ್ಟಿದ್ದು ಕೂಡ ಮತ್ತು ಸ್ವರೂಪ ಅಥವಾ ಆಕೃತಿಗೆ ಸಂಬಂಧಪಟ್ಟಿದ್ದು ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಅದು ಸಾಮಾನ್ಯವಾಗಿ ನಾವು ದಲಿತ ಮತ್ತು ಬಂಡಾಯ ಕಾವ್ಯದಲ್ಲಿ ಸಿಟ್ಟು ಮತ್ತು ಆಕ್ರೋಶವನ್ನು ಅತ್ಯಂತ ತೀವ್ರ ಸ್ಥಿತಿನಲ್ಲಿ ನೋಡ್ತೇವೆ. ಆದರೆ ಮೂಡ್ನಕೂಡು ಅವರ ಕಾವ್ಯದಲ್ಲಿ ಸಿಟ್ಟು ಮತ್ತು ಆಕ್ರೋಶ ಇದ್ದರೂ ಕೂಡ ಅದು ಸ್ಫೋಟಕ ಸ್ಥಿತಿನಲ್ಲಿ ನಮಗೆ ಕಾಣಿಸಲ್ಲ. ಸಂಯಮ ಹಾಗೂ ವಿವೇಕ ಅವರ ಕಾವ್ಯದ ಒಂದು ನಿರಂತರ ಸ್ಥಾಯಿ ಗುಣವಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇನ್ನು ಸ್ವರೂಪದ ಬಗ್ಗೆ ಹೇಳೋದಾದರೆ, ಅವರ ಕಾವ್ಯದಲ್ಲಿ ಒಂದು ಮುಕ್ತತೆ ಒಳಗೊಂಡಿದ್ದರೂ ಕೂಡ ಒಂದು ವಿಶಿಷ್ಟವಾದ ಲಯ ಇದೆ ಅಂತ ನನಗೆ ಅನಿಸುತ್ತೆ. ಬಹುಶಃ ಸಿದ್ಧಲಿಂಗಯ್ಯ ಅವರನ್ನು ಹೊರತುಪಡಿಸಿದರೆ ಈ ದಲಿತ ಬಂಡಾಯ ಕಾವ್ಯದಲ್ಲಿ ಮೂಡ್ನಕೂಡು ಅವರಂತೆ ಲಯವನ್ನು ಅಳವಡಿಸಿಕೊಂಡವರು ಅಥವಾ ಸಿದ್ಧಿಸಿಕೊಂಡವರು ತುಂಬ ಅಪರೂಪ ಅಂತ ನನಗೆ ಅನಿಸುತ್ತೆ. ಅದು ಈ ಲಯ ಅವರ ಕಾವ್ಯಕ್ಕೆ ಒಂದು ವಿಶಿಷ್ಟವಾದ ಆಪ್ತ ಗುಣ ತಂದುಕೊಟ್ಟಿದೆ ಅಂತಲೇ ನನಗೆ ಅನಿಸುತ್ತೆ. ಅದರ ಜೊತೆಗೆ ಬಹುತೇಕ ಸಂದರ್ಭಗಳಲ್ಲಿ ನಾವು ದಲಿತ ಬಂಡಾಯ ಕಾವ್ಯವನ್ನು ನೋಡಿದ್ರೆ ಅಲ್ಲಿನ ಒಂದು ವಾಚಾಳಿತನ ಕಾಣಿಸುತ್ತಲ್ಲ, ಅದು ಅನೇಕ ಸಂದರ್ಭಗಳಲ್ಲಿ ಅದು ಇವರ ಸಂದರ್ಭದಲ್ಲಿ ಒಂದು ಸಂಪನ್ನ ವ್ಯಕ್ತಿತ್ವದ ರೂಪದಲ್ಲಿ ಕಾಣಿಸುತ್ತೆ. ಅದು ಏಕೆಂದರೆ ಅದು ಓದಿದೆಯಲ್ಲ, ಅದು ಒಂದು ಆಳವಾದ ಓದು ಬೌದ್ಧ ಪರಂಪರೆಯಿಂದ ಬಂದಿರೋದಿರ್ಬೋದು ಅಥವಾ ಸಾಹಿತ್ಯದ ಒಂದು ಪರಂಪರೆಯಿಂದ ಬಂದಿರುವಂಥ ಓದು ಇದೆಯಲ್ಲ, ಆ ಓದು ಇವರ ಕಾವ್ಯದಲ್ಲಿ ಒಟ್ಟಾರೆ ಸಾಹಿತ್ಯದಲ್ಲಿ ಕಾಣಿಸುತ್ತೆ ನಮಗೆ ಅಂತ ಅನಿಸುತ್ತೆ. ಮತ್ತು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬುದ್ಧ ಪ್ರಜ್ಞೆ ಅವರ ಒಟ್ಟಾರೆ ಸಾಹಿತ್ಯವನ್ನು ವಿಶೇಷವಾಗಿ ಕಾವ್ಯವನ್ನು ಪ್ರಭಾವಿಸಿದೆ ಅಂತ ನನಗೆ ಅನಿಸುತ್ತೆ. ಈ ಬುದ್ಧ ಪ್ರಜ್ಞೆ ಅನ್ನುವಂಥದ್ದು ಕೇವಲ ಬುದ್ಧನಿಗೆ ಮಾತ್ರ ಸೀಮಿತವಾದದ್ದು ಅಂತ ನಾನು ಭಾವಿಸಲ್ಲ. ಅದು ಬುದ್ಧ ಪ್ರಜ್ಞೆಯನ್ನು ಅವರ ಕಾವ್ಯದಲ್ಲಿ ಒಂದು ಪರಂಪರೆಯ ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದು ಬುದ್ಧನಿಂದ ಆರಂಭವಾಗುವಂತಹ ಪರಂಪರೆಯಲ್ಲಿ ಯೇಸು ಕ್ರಿಸ್ತ ಇದ್ದಾನೆ, ಅಲ್ಲಾಹ್ ಇದ್ದಾನೆ, ಗಾಂಧೀಜಿ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ತೆರೇಸಾ ಇದ್ದಾರೆ. ಹೀಗೆ ನಾವು ಯಾವುದನ್ನು ಈ ಮನುಕುಲದ ಹಿತಕ್ಕಾಗಿ ದುಡಿದಿದ್ದಾರಲ್ಲ ಚಿಂತಕರು, ಉದಾತ್ತ ಚೈತನ್ಯಗಳು, ಆ ಎಲ್ಲ ವ್ಯಕ್ತಿತ್ವಗಳನ್ನು ಆ ಪರಂಪರೆಯಲ್ಲಿ ಅವರು ಒಟ್ಟಿಗೆ ನೋಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ಆ ಕಾರಣಕ್ಕೋಸ್ಕರನೇ ಯಾರನ್ನು ಕೂಡ ದೂರೀಕರಿಸಲಿಕ್ಕೆ ಅಥವಾ ನಿರ್ಲಕ್ಷ್ಯ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದು ಎಲ್ಲರನ್ನ ಒಳಗೊಳ್ಳುವಂತಹ ಮತ್ತು ಜೊತೆಯಾಗಿ ಸಹಪಯಣ ಮಾಡುವಂತಹ ಒಂದು ವಿಶೇಷ ಗುಣ ಅವರ ಕಾವ್ಯದ ಒಂದು ಲಕ್ಷಣ ಅಂತ ನನಗೆ ಅನಿಸುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ವಿರೋಧಾಭಾಸ ಯಾವ ರೀತಿ ಇದೆ ಅಂದರೆ, ಅನೇಕರು ಬುದ್ಧನನ್ನು ಕೇಂದ್ರವಾಗಿಟ್ಟುಕೊಂಡು ಸಾಹಿತ್ಯವನ್ನು ರಚಿಸಿದರು ಅಥವಾ ಬುದ್ಧನನ್ನು ಕೇಂದ್ರವಾಗಿಟ್ಟುಕೊಂಡು ತಮ್ಮ ವಿಚಾರಧಾರೆಗಳನ್ನು ರೂಪಿಸಿಕೊಂಡರೂ ಕೂಡ ಅವರು ತಮ್ಮ ಮಾರ್ಗಕ್ಕೆ ಅನೇಕ ಚೌಕಟ್ಟುಗಳನ್ನು ಹಾಕ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು ಇವತ್ತಿನ ಸಂದರ್ಭದಲ್ಲಿ. ಅದು ಬುದ್ಧನನ್ನು ಯಾರು ತಮ್ಮ ಬದುಕಿನ ಅಥವಾ ವಿಚಾರದ ಕೇಂದ್ರದಲ್ಲಿ ಇಟ್ಕೊಂಡಿರ್ತಾರೋ ಅವರಿಗೆ ಒಂದು ಗುಂಪನ್ನು ಅಥವಾ ಸಮುದಾಯವನ್ನು ಅಷ್ಟೇ, ಅದರ ಜೊತೆಗೆ ಉಳಿದ ಗುಂಪುಗಳನ್ನು ಅಥವಾ ತಮ್ಮ ಸಿದ್ಧಾಂತವನ್ನು ಒಪ್ಪದೇ ಇರ್ತಾರಲ್ಲ ಅವರನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಇವತ್ತು ಬುದ್ಧನ ಬಗ್ಗೆ ಮಾತಾಡ್ತೇನೆ, ಬುದ್ಧ ಮಾರ್ಗ ಅಂತ ಹೇಳ್ಕೊಳ್ತೇನೆ, ತಮ್ಮ ವಿಚಾರಧಾರೆಗೆ ವಿರುದ್ಧವಾಗಿರುವಂತಹ ವ್ಯಕ್ತಿತ್ವಗಳನ್ನು ಅಥವಾ
ಅಂಥದ್ದೊಂದು ಸಮುದಾಯಗಳನ್ನು ನಿರಾಕರಿಸುವಂತಹ ಒಂದು ವಿರೋಧಾಭಾಸವನ್ನು ಕಾಣ್ತಾ ಇದ್ದೇವೆ. ಆದರೆ ಮುಡ್ನಾಕೂಡು ಅವರ ಬುದ್ಧ ಮಾರ್ಗ ಇದೆಯಲ್ಲ, ಇದು ಎಲ್ಲರನ್ನ ಒಟ್ಟಿಗೆ ಕೊಂಡೊಯ್ಯುವಂತಹ ಒಂದು ಮಾನವೀಯವಾದ ಮಾರ್ಗ ಅಂತ ನನಗೆ ಅನಿಸುತ್ತೆ. ಮತ್ತು ಬಹಳ ಮುಖ್ಯವಾಗಿ ಕಾವ್ಯದ ಬಗ್ಗೆ ಮತ್ತು ಕಾವ್ಯದ ಶಕ್ತಿಯ ಬಗ್ಗೆ ಮುಡ್ನಾಕೂಡು ಅವರಿಗೆ ಒಂದು ಅಚಲವಾದ ನಂಬಿಕೆ ಇದೆ ಅಂತ ನನಗನ್ಸುತ್ತೆ. ಅದು ಕವಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಅವರು ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ಮತ್ತು ಈ ಕೃತಿಯ ಮೊದಲ ಮಾತುಗಳಲ್ಲಿ ಕೂಡ ಬರೀತಾರೆ. ಅವರ ಒಂದು ಕವಿತೆಯ ಸಾಲುಗಳು ನನಗೆ ನೆನಪು ಬರುತ್ತೆ. ಅವರು ಬಾಮಿಯಾನನ ಮಹಾಬುದ್ಧನ ಬಗ್ಗೆ ಬರಿತಾ, ಅದು ಮುಗಿಲಿನೊಂದಿಗೆ ಮುಗುಳು ನಗುತ್ತಿದ್ದ ಬಮಿಯಾನದ ಆ ಘನಶಿಲೆಗೆ ಕಲೆಯ ಎರಕ ಒಯ್ದಾಗ ನಾನು ಬುದ್ಧ ಎಂದಿತು ಅಂತ ಒಂದು ಸಾಲನ್ನು ಅವರು ಬರೀತಾರೆ. ಈ ಸಾಲುಗಳು ಇದೆಯಲ್ಲ, ಅದು ಈ ಕೃತಿಯೂ ಸೇರಿದಂತೆ ಮುಡ್ನಾಕೂಡು ಅವರ ಒಟ್ಟಾರೆ ಕಾವ್ಯದ ಒಂದು ಕಾವ್ಯ ಶೈಲಿಯ ಒಂದು ರೂಪಕ ಅಂತ ಅನಿಸುತ್ತೆ. ಅದು ಧ್ವನಿಸುವಂತಹದ್ದು. ಅದು ಯಾವಾಗ ಘನಶಿಲೆಗೆ ಕಾವ್ಯದ ಸ್ಪರ್ಶವಾದಾಗ ಬುದ್ಧನ ಉದ್ಭವ ಆಗುತ್ತೋ, ಅದೇ ರೀತಿ ವಿಚಾರಕ್ಕೆ ಕಲೆಯ ಸ್ಪರ್ಶವಾದಾಗ ಕಾವ್ಯೋತ್ಪತ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಕೂಡ ಬುದ್ಧ ಮತ್ತು ಕಾವ್ಯ ಮುಡ್ನಾಕೂಡು ಅವರಿಗೆ ಅಭಿನ್ನ ಅಂತ ನನಗೆ ಅನಿಸುತ್ತೆ. ಅದು ಈ ವಿಚಾರ ಮತ್ತು ಕಲೆಯ ಜುಗಲಬಂದಿ ಅವರ ಕಾವ್ಯದ ಪ್ರಮುಖ ಲಕ್ಷಣ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆ ಮಹಾಮುಗುಳುನಗೆ ಸಂಕಲನದ ಕವಿತೆಗಳ ಎಲ್ಲ ಲಕ್ಷಣಗಳು ಕೂಡ ಆಗಿರುವುದು. ಎಲ್ಲ ಕವಿತೆಗಳಲ್ಲೂ ಕೂಡ ಇದನ್ನು ನಾವು ಜೊತೆಯಾಗಿ ನೋಡಬಹುದು. ಮುಗಿಲಿನೊಂದಿಗೆ ಮುಗುಳು ನಗುವ ಘನಶಿಲೆ ಬುದ್ಧನಾಗುವ ಮಾಂತ್ರಿಕ ಸದೃಶ ರೂಪಾಂತರ ಇದೆಯಲ್ಲ, ಆ ಬುದ್ಧನ ಮುಗುಳುನಗೆ ಈ ಸಂಕಲನದ ಉದ್ದಕ್ಕೂ ಇದೆ ಅಂತ ನನಗೆ ಅನಿಸುತ್ತೆ. ಅದು ಈ ಕೃತಿಯ ಒಂದು ಪದ್ಯದಲ್ಲಿ ಅವರು ಬರೀತಾರೆ, ನೋಡುತ್ತಿದ್ದ ಹಾಗೆ ಚಿಮ್ಮಿತೊಂದು ಮುಗುಳುನಗೆ, ಆ ಮಹಾ ಮುಗುಳುನಗೆ ತುಂಬಿ ತುಳುಕಿದಂತೆ ಆ ಚಂದ್ರನೆಂಬ ಬಿಂದಿಗೆ ಅಂತ. ಅಂದರೆ ಬಾಮಿಯಾನದ ಒಂದು ಮಹಾಶಿಲೆ ಒಂದು ಬುದ್ಧನಾಗಿ ಪರಿವರ್ತನೆ ಆಗುತ್ತಲ್ಲ ಕಲೆಯ ಸ್ಪರ್ಶದಲ್ಲಿ, ಆ ಚಲನೆ ಈ ಸಂಕಲನದ ಕವಿತೆಯಲ್ಲಿ ಮುಂದುವರಿತಿದೆ ಅಂತ ನನಗೆ ಅನಿಸುತ್ತೆ. ಅದು ಇದು ಮುಡ್ನಾಕೂಡು ಅವರ 9ನೇ ಕಾವ್ಯ ಕೃತಿ. ಅದು ಉಳಿದ ಎಲ್ಲ ಸಂಕಲನಗಳಿಗಿಂತಲೂ ಈ ಕೃತಿ ಒಂದು ನಿಟ್ಟಿನಲ್ಲಿ ನನಗೆ ವಿಶೇಷ ಅನ್ನಿಸ್ತು. ಆ ವಿಶೇಷ ಏನು ಅಂದರೆ, ಇಲ್ಲಿನ ಕವಿತೆಗಳು ಅವರ ಇದುವರೆಗಿನ ಎಲ್ಲ ಕವಿತೆಗಳಿಗಿಂತಲೂ ಹೆಚ್ಚು ತೀವ್ರವಾಗಿವೆ, ಪರಿಣಾಮದಲ್ಲಿ ಹೆಚ್ಚು ಅರಿತ ಆಗಿವೆ ಅಂತ ನನಗೆ ಅನಿಸಿತು. ಇಲ್ಲಿನ ಪದ್ಯಗಳಲ್ಲಿ ಕೂಡ ವಿವೇಕ ಮತ್ತು ಸಂಯಮ ಇದೆ, ಅದು ಒಟ್ಟಿಗೆ ಕಾಣ್ತೇವೆ. ಆದರೆ ಕೆಲವೊಮ್ಮೆ ಆ ವಿವೇಕಕ್ಕೆ ಮತ್ತು ಸಂಯಮಕ್ಕೆ ಕೂಡ ಒಂದು ಎಲ್ಲೆ ಇದೆ ಅಂತ ಕವಿಯ ಅಭಿವ್ಯಕ್ತಿನಲ್ಲಿ ನಮಗೆ ಅವರು ಹೇಳ್ತಾ ಇದ್ದಾರೇನೋ ಅಂತ ನನಗೆ ಅನಿಸುತ್ತೆ. ಅದು ವಿಶೇಷವಾಗಿ ಬ್ರಾಹ್ಮಣ್ಯದ ಬಗ್ಗೆ, ಕೋಮುವಾದಿಗಳ ಕುರಿತು, ಅತ್ಯಾಚಾರಿಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿನ ಕವಿತೆಗಳಲ್ಲಿ ಅವರು ಹೇಳಿದ್ದಾರೆ. ಅದು ಈ ರೀತಿಯ ಸ್ಪಷ್ಟತೆಯನ್ನು ಅವರ ಇಂದಿನ ಸಂಕಲನಗಳಲ್ಲಿ ಕಾಣೋದು ಕಷ್ಟ. ಅದನ್ನು ಒಂದು ಕಾವ್ಯದ ಸೌಂದರ್ಯದಲ್ಲಿ ಅವರು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದನ್ನು ನಾವು ಉದ್ದಕ್ಕೂ ನೋಡ್ಕೊಂಡ್ಬಂದಿದ್ದೇವೆ. ಈ ಕವಿತೆಯ ಪ್ರಾತಿನಿಧಿಕ ಕವಿತೆ ಅಂತ ನಾವು ಭಾವಿಸಬಹುದಾದ ಬ್ರಾಹ್ಮಣ್ಯವು ಮತ್ತು ಗೌರಿಯ ಹತ್ಯೆಯು ಅನ್ನುವಂಥ ಒಂದು ಕವಿತೆಯನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದು ಈ ಕವಿತೆ ಬ್ರಾಹ್ಮಣ್ಯವನ್ನು ಟೀಕೆ ಮಾಡುತ್ತೆ. ಅದು ಮತ್ತು ಬ್ರಾಹ್ಮಣ್ಯ ಅಂದರೆ ಏನು ಅಂತ ಒಂದು ವಿಶೇಷವಾದ ವ್ಯಾಖ್ಯಾನವನ್ನು ಮಾಡುತ್ತೆ. ಜೊತೆಗೆ ಈ ಭರತ ವರ್ಷ ಇದೆಯಲ್ಲ, ಅದು ಶೂದ್ರ ದೇಹ ಇಡೀ ದೇಶ, ಅದಕ್ಕೆ ಬಾಲದ ರೂಪದಲ್ಲಿ ಇರುವಂತಹದ್ದು ಒಂದು ಬ್ರಾಹ್ಮಣ್ಯ ಅಂತ ಹೇಳ್ತಾರೆ. ಈ ದೇಶದ ದುರಂತ ಏನು ಅಂದರೆ, ದೇಹ ಬಾಲವನ್ನು ನಿಯಂತ್ರಿಸಬೇಕಲ್ಲ, ಆದರೆ ಇಲ್ಲಿ ಬಾಲ ದೇಹವನ್ನು ನಿಯಂತ್ರಿಸ್ತಾ ಇರುವಂತಹದ್ದು. ಇದು ಈ ಭೂರಿ ಭೋಜನಕ್ಕೆ ಎರವಾದವರನ್ನು ಕೊಲ್ಲುವುದು, ಕಾಮಕೂಟಕ್ಕೆ ಅಡ್ಡಿಪಡಿಸಿದರೆ ಶಾಪ ಕೊಡುವುದು, ಇದು ಬ್ರಾಹ್ಮಣ್ಯದ ವ್ಯಾಖ್ಯಾನ. ಅದು ಬ್ರಾಹ್ಮಣ್ಯವು ತನ್ನ ವ್ಯಕ್ತಿತ್ವಕ್ಕೆ ಧಕ್ಕೆಯಾದಾಗಲೆಲ್ಲ ಕಪಟ ಹಾದಿ ಹಿಡಿದು ಹಿಂಸೆಯ ಮೊರೆ ಹೋಗುತ್ತದೆ ಅಂತ ಕವಿ ಹೇಳ್ತಾರೆ. ಇದು ಯಾವ ರೀತಿಯ ಕಪಟ ಮಾರ್ಗ ಅಂದರೆ, ಒಬ್ಬ ಬಿಕ್ಕುವಿನ ತಲೆಗೆ 100 ಚಿನ್ನದ ನಾಣ್ಯಗಳ ಬೆಲೆಯನ್ನು ಕಟ್ಟುವಂತಹದ್ದು, ಮತ್ತು ಕಲ್ಯಾಣದಲ್ಲಿ ರಕ್ತದ ಹೊಳೆ ಹರಿಸುವಂತಹದ್ದು. ಬ್ರಾಹ್ಮಣ್ಯ ಯಾವಾಗಲೂ ಒಂದು ಸ್ಲೋಗನನ್ನು ನಮಗೆ ದಾಟಿಸ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಸಂಹಾರ ಅನ್ನುವಂಥ. ಹಾಗಾದರೆ ಈ ಬ್ರಾಹ್ಮಣ್ಯ ಹೇಳುವಂತಹ ದುಷ್ಟರು ಯಾರು? ಅದನ್ನು ಕೂಡ ಕವಿ ಕಟ್ಕೊಡ್ತಾರೆ. ಇಲ್ಲಿನ ದುಷ್ಟರು ಯಾರು ಅಂದರೆ, ಅವರು ಕೊಲೆಗಡುಕರಲ್ಲ, ಕನ್ನಗಳ್ಳರಲ್ಲ, ಹೆಣ್ಣು ಬಾಕರೂ ಅಲ್ಲ,
ರಾಮ, ಕೃಷ್ಣ ಇತ್ಯಾದಿ ಅಂಥವರ ಒಗಟನ್ನು ಬಿಡಿಸಿದವರು ಸ್ವಪ್ರತಿಷ್ಠೆಗಾಗಿ ಸಂಶಯ ಪಡುವುದು, ಮೋಸದಿಂದ ಕೊಲೆಗಳನ್ನು ಮಾಡುವುದು ತಪ್ಪು ಎಂದವರು, ಕುತಂತ್ರವನ್ನು, ವ್ಯಭಿಚಾರವನ್ನು ದೈವೀಕರಿಸುವುದು ತಪ್ಪು ಎಂದವರು, ಉಂಡ ಎಂಜಲೆಲೆಗಳ ಮೇಲೆ ಭಕ್ತಿಯಿಂದ ಉರುಳಾಡುವುದು ಅಜ್ಞಾನ ಎಂದವರು ಅಂತ. ಹೀಗೆ ಇಲ್ಲಿನ ದುಷ್ಟರು ಯಾರು ಅಂತ ಒಂದು ಪಟ್ಟಿಯನ್ನೇ ಮಾಡ್ತಾರೆ. ಈ ದುಷ್ಟರಿದಾರಲ್ಲ, ಇವರನ್ನು ಅಂದರೆ ಬ್ರಾಹ್ಮಣ್ಯ ತನಗಾಗದವರನ್ನು ದುಷ್ಟರು ಎಂದು ಆರೋಪಿಸಿ ಅದನ್ನು ಸಮಾಜಕ್ಕೆ ನಂಬಿಸುತ್ತೆ. ಆಗ ಪನ್ಸಾರೆ, ಕಲಬುರಗಿ, ಗೌರಿ ಅಂಥವರ ಹತ್ಯೆಗಳು ಸಮಾಜದಲ್ಲಿ ಘಟಿಸುತ್ತೆ ಅಂತ ಈ ಕವಿತೆ ನಮ್ಮ ಗಮನಕ್ಕೆ ತರುತ್ತೆ. ಅದು ಈ ಕವಿತೆ ನನಗೆ ಯಾಕೆ ತುಂಬ ಮುಖ್ಯ ಇವತ್ತಿನ ಸಂದರ್ಭಕ್ಕೆ ಅನಿಸುತ್ತೆ ಅಂದರೆ, ಎರಡು ನಿಲುವುಗಳನ್ನು ಈ ಕವಿತೆಯ ಮುಖಾಂತರ ಕವಿ ನಮಗೆ ದಾಟಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ಮೊದಲನೇದು, ಈ ಲೋಕದಲ್ಲಿ ದುಷ್ಟಶಕ್ತಿ ಅನ್ನುವಂತಹದ್ದು ಇಲ್ಲ, ಇರುವುದು ಅವಿದ್ಯೆ ಅನ್ನುವಂಥದ್ದು. ಆ ಅವಿದ್ಯೆಯನ್ನೇ ನಾವು ದುಷ್ಟಶಕ್ತಿ ಅಂತ ಬಿಂಬಿಸ್ತಾ ಇರ್ತೇವೆ. ಅದು ಈ ಅವಿದ್ಯೆಯನ್ನು ತೊಲಗಿಸಲಿಕ್ಕೆ ನಾವು ಅರಿವಿನ ಮೊರೆ ಹೋಗುತ್ತೇವೆ. ಅವಿದ್ಯೆಯ ವಿರುದ್ಧ ಅರಿವಿನ ಹೋರಾಟ ಅಂತ. ಈ ಅವಿದ್ಯೆಯ ವಿರುದ್ಧ ಅರಿವಿನ ಹೋರಾಟ ನಡೆಸುವಂತಹದ್ದು ಯಾರು ಅಂದರೆ, ಯಾರು ಈ ದುಷ್ಟರು ಅಂತ ಇದುವರೆಗೂ ಪಟ್ಟಿ ಮಾಡ್ತಾರೆ, ಬ್ರಾಹ್ಮಣ್ಯ ಪಟ್ಟಿ ಮಾಡುತ್ತೆ, ಅವರು ಈ ಅವಿದ್ಯೆಯ ವಿರುದ್ಧ ಅರಿವನ್ನು ಒಂದು ಹೋರಾಟದ ಶಸ್ತ್ರವಾಗಿ ಬಳಸ್ಕೊಂಡು ಹೋರಾಟವನ್ನು ಸಂಘಟಿಸ್ತಾರೆ ಅಂತ. ಇದು ಮೊದಲ ನಿಲುವು. ಎರಡನೇದು, ಶಾಪ ಕೊಡುವವರು ಎಂದಿಗೂ ದೇವರಾಗುವುದಿಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ನ ರೂಪದ ಒಂದು ನಿಲುವು ಅದು. ಹಾಗಾದರೆ ಯಾರು ದೈವಿ ಬಲವನ್ನು ಉಳ್ಳವರು ಅಂದರೆ, ಮೈತ್ರಿ ಕೊಡುವವರು ಯಾರಿದ್ದಾರೆ ಅವರು ದೈವಿ ಬಲವುಳ್ಳವರು ಅಂತ. ಅಂದರೆ ಬುದ್ಧನ ಕರುಣೆ ಪ್ರಜ್ಞೆ ಇದೆಯಲ್ಲ, ಅಂಥವರು ದೈವಿ ಬಲವುಳ್ಳವರು. ಅವರು ದೈವಿ ನಮಗೆ ಆದರ್ಶ ಅನ್ನುವಂಥದ್ದನ್ನು ಹೇಳುತ್ತೆ. ಈ ಹಿಂದೂ ಧರ್ಮ ಅನ್ನುವಂತಹದ್ದು ಒಂದು ಧರ್ಮ ಅಲ್ಲ, ಅದು ಎಂಥದ್ದೋ ಒಂದು ಜೀವನ ಪದ್ಧತಿ. ಅದು ಜಾತಿಗಳ ಮೊತ್ತ ಎಲ್ಲ ಅನರ್ಥಗಳ ಮೂಲ ಅಂತ ಕಲಬುರ್ಗಿ ಹೇಳ್ತಾ ಇದ್ರಲ್ಲ, ಆ ಮಾತನ್ನು ಕವಿ ನೆನಪಿಸ್ತಾರೆ. ಮತ್ತು ಇದೇ ಮಾತನ್ನು ಗೌರಿ ಕೂಡ ಹೇಳಿದ್ಲು. ನಾನೂ ಗೌರಿ ಅದನ್ನೇ ಹೇಳುತ್ತೇನೆ, ನಾವೆಲ್ಲರೂ ಗೌರಿ ಅದನ್ನೇ ಹೇಳುತ್ತೇವೆ ಅಂತ ಮೂಡ್ನಾಕೂಡು ಅವರು ಹೇಳ್ತಾರೆ. ಅದು ಆ ಕರೆ ಇದೆಯಲ್ಲ, ಅದು ನಮ್ಮೆಲ್ಲರ ಮನದ ಮಾತು ಕೂಡ ಅಂತ ನನಗೆ ಅನಿಸುತ್ತೆ. ಅದು ಅಂದರೆ ನಾವೆಲ್ಲರೂ ಗೌರಿ. ಈ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಜಾತಿಗಳ ಮೊತ್ತ ಎಲ್ಲ ಅನರ್ಥಗಳ ಮೂಲ ಅನ್ನುವಂಥ ಒಂದು ಅರಿವು ಇದೆಯಲ್ಲ, ಅದಕ್ಕಿಂತಲೂ ಒಬ್ಬ ಜನಪರ ಕವಿಗೆ, ಕಾವ್ಯಕ್ಕೆ ಮತ್ತೊಂದು ಸ್ಪಷ್ಟತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದು ಹೀಗೆ ಸ್ಪಷ್ಟವಾಗಿ, ತಾರ್ಕಿಕವಾಗಿ, ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾವ್ಯದಲ್ಲಿ ವಿಚಾರಗಳನ್ನು ಹೇಳುವಂತಹರು ಇವತ್ತಿನ ಕಾಲಕ್ಕೆ ತುಂಬ ವಿರಳ. ಅಂತಹ ವಿರಳ ಕವಿಗಳಲ್ಲಿ ಮೂಡ್ನಾಕೂಡು ಅವರು ಒಬ್ಬರು ಅನ್ನುವುದಕ್ಕೆ ಈ ಸಂಕಲನದ ಅನೇಕ ಕವಿತೆಗಳು ಸಾಕ್ಷ್ಯದ ರೂಪದಲ್ಲಿದೆ ಅಂತ ನನಗೆ ಅನಿಸುತ್ತೆ. ಅದು ಅಸ್ಪೃಶ್ಯತೆ ಮತ್ತು ಅತ್ಯಾಚಾರ ಕವಿಯನ್ನು ಮತ್ತೆ ಮತ್ತೆ ಕಾಡಿರುವಂತಹ ಸಂಗತಿಗಳು. ಅದು ಈ ಭಾರತದಲ್ಲಿ ಪ್ರತಿನಿತ್ಯ ಅನೇಕ ಅತ್ಯಾಚಾರಗಳು ಆಗೋದನ್ನು, ಘಟಿಸೋದನ್ನು ನಾವು ಮಾಧ್ಯಮಗಳಲ್ಲಿ ಓದ್ತಾ ಇರ್ತೇವೆ. ಆದರೆ ನಿರ್ಭಯ ಅನ್ನುವಂಥ ಒಬ್ಬ ಹೆಣ್ಣು ಮಗಳ ಅತ್ಯಾಚಾರ ಆದಾಗ ಇಡೀ ದೇಶ ಕಂಬನಿಯನ್ನು ಮಿಡಿಯುತ್ತೆ. ಅದು ಕವಿತಾ ರೆಡ್ಡಿ ಅತ್ಯಾಚಾರ ಆದಾಗ ಎನ್ಕೌಂಟರ್ ಆಗುತ್ತೆ ತಕ್ಷಣದ ನ್ಯಾಯದ ಒಂದು ಪರಿಕಲ್ಪನೆಯಲ್ಲಿ. ಆದರೆ ಹತ್ರಾಸ್ನ ಸಂತ್ರಸ್ತೆ ಇದ್ದಾಳಲ್ಲ, ಒಬ್ಬ ದಲಿತ ಕುಟುಂಬದ ಸಂತ್ರಸ್ತೆ ಇದ್ದಾಳಲ್ಲ, ಆಕೆಯ ಬಗ್ಗೆ ಈ ರೀತಿಯ ಸ್ಪಂದನೆಗಳು ದೇಶದಲ್ಲಿ ಕಾಣಿಸಲ್ಲ. ಅದು ಯಾಕೆ ಅಂದರೆ ಅದಕ್ಕೆ ಒಂದು ಕಾರಣವನ್ನು ಹೇಳ್ತಾರೆ, ಆಕೆ ಭಾರತದ ಮಗಳಲ್ಲ ಅಂತ. ಅಂದರೆ ಇಲ್ಲಿ ಅತ್ಯಾಚಾರಗಳು ಘಟಿಸ್ತಾವಲ್ಲ, ಅವುಗಳಿಗೆ ಸಂಬಂಧಪಟ್ಟಂತಹ ಪ್ರತಿಕ್ರಿಯೆಗಳಿಗೆ ಕೂಡ ಜಾತಿ ಒಂದು ತಳುಕು ಹಾಕ್ಕೊಂಡಿರೋದನ್ನು ತುಂಬ ವಿಷಾದದಿಂದ ಕವಿ ನಮ್ಮ ಗಮನಕ್ಕೆ ತರ್ತಾರೆ. ಅಸ್ಪೃಶ್ಯನ ಮಗಳು ಭಾರತದ ಮಗಳಲ್ಲ ಅಂತ. ಅಂಬೇಡ್ಕರ್ ಹೇಳ್ತಾರಲ್ಲ, ಈ ದೇಶ ನನ್ನ ಜನ್ಮಭೂಮಿಯಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಆ ರೀತಿ ಅಸ್ಪೃಶ್ಯನ ಮಗಳು ಭಾರತದ ಮಗಳಲ್ಲ ಅನ್ನುವಂತಹ ಸ್ಥಿತಿ ರೂಪುಗೊಂಡಿರೋದನ್ನು ಕವಿ ನಮ್ಮ ಗಮನಕ್ಕೆ ತರ್ತಾರೆ. ಅದು ಇಲ್ಲಿ ಹಸುಳುಗಳ ಮೇಲೆ ಅತ್ಯಾಚಾರ ಆಗುತ್ತೆ, ಆದರೆ ಇಷ್ಟು ದೊಡ್ಡ ದೇಶದಲ್ಲಿ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದು ಅಸ್ಪೃಶ್ಯ ಕನ್ಯೆಯ ವಿಷಾದ ಗೀತೆ ಅನ್ನುವಂತಹ ಒಂದು ಕವಿತೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅದು ಈ ಕವಿತೆ ಮೂಡ್ನಾಕೂಡು ಅವರ ಪ್ರಾತಿನಿಧಿಕ ಕವಿತೆಗಳಲ್ಲಿ ಒಂದು ಅಂತ ನನಗೆ ಅನಿಸುತ್ತೆ. ಈ ದೇಶದ ಪರಿಸ್ಥಿತಿಯನ್ನು ರೂಪಕ ಭಾಷೆಯಲ್ಲಿ ಮತ್ತು ಕಥನದ ರೂಪದಲ್ಲಿ ಅವ್ರು ಕಟ್ಟಿಕೊಟ್ಟಿದ್ದಾರೆ. ಅದು ಇಲ್ಲಿ ಗಾಂಧಿ ಅನ್ನುವಂತಹ ಒಬ್ಬ
ವೈಶ್ಯ ವಕೀಲ ಇದ್ದಾನೆ. ಮತ್ತೊಂದು ತುದಿನಲ್ಲಿ ಅಂಬೇಡ್ಕರ್ ಅನ್ನುವಂತಹ ಮುಟ್ಟಿಸಿಕೊಳ್ಳಲಾರದ, ಅವಮಾನಿತ, ಬಿಸಿ ರಕ್ತದ, ಪಂಚಮ ವರ್ಗಕ್ಕೆ ಸೇರಿದ, ಏಕಲವ್ಯ ಮಾರ್ಗದ ಮುಖಾಂತರ ವಿದ್ಯೆಯ ಪರ್ವತವೇ ಆದಂತಹ ಒಂದು ಮೇರು ಸದೃಶ ವ್ಯಕ್ತಿ ಇದೆ. ಈ ಗಾಂಧಿ ಶೂದ್ರಾತಿಶೂದ್ರ ದೇಶವಾಸಿಗಳನ್ನು ಒಟ್ಟಿಗೆ ಕೂಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಸ್ವಾತಂತ್ರ್ಯವನ್ನು ತಂದುಕೊಡುವ ಮುಖಾಂತರ ರಾಷ್ಟ್ರಪಿತ ಅಥವಾ ಸಾಕು ತಂದೆ ಅಂತ ಈ ಭರತ ವರ್ಷಕ್ಕೆ ಅಥವಾ ಭಾರತಕ್ಕೆ ಒಂದು ಅನ್ನಿಸ್ಕೊಳ್ತಾರೆ. ಒಂದು ವಿಶೇಷಣ ಗಾಂಧಿಗೆ ದಕ್ಕುತ್ತೆ. ಅದು ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿಕೊಡುವ ಮುಖಾಂತರ ಈ ದೇಶಕ್ಕೆ ಒಂದು ಮಾರ್ಗವನ್ನು ರೂಪಿಸ್ಕೊಡ್ತಾರೆ. ಕವಿ ಇಲ್ಲಿ ಏನನ್ನ ಹೇಳ್ತಾರೆ ಅಂದರೆ, ಈ ದೇಶ ಭರತ ಗಾಂಧಿಯ ಮಗನಾದರೆ ಅಂಬೇಡ್ಕರ್ ಮಗಳು ಸಂವಿಧಾನ ಅನ್ನುವಂಥದ್ದು. ಸಂವಿಧಾನವನ್ನು ಮಗಳ ರೂಪದಲ್ಲಿ, ಹೆಣ್ಣಿನ ರೂಪದಲ್ಲಿ ಕಾಣುವಂತಹದ್ದು ಒಂದು ವಿಶೇಷ ಸಂಗತಿ ಅಂತ ನನಗೆ ಅನಿಸುತ್ತೆ. ಈ ಸಂವಿಧಾನ ಅನ್ನುವಂತಹ ಮಗಳ ಜನ್ಮವನ್ನು ನೋಡಿದ ತಕ್ಷಣ ಗಾಂಧಿ ಓಡೋಡಿ ಬರ್ತಾರೆ ಅಂಬೇಡ್ಕರ್ ಬಳಿಗೆ. ನನ್ನ ಮಗ ಇದನ್ನಲ್ಲ, ನನ್ನ ಮಗನಿಗೆ ಇವಳಿಗಿಂತಲೂ ಉತ್ತಮವಾದ ವಧು ಸಿಗಲಿಕ್ಕೆ ಸಾಧ್ಯ ಇಲ್ಲ, ಇಬ್ಬರಿಗೂ ಮದುವೆ ಮಾಡೋಣ ಅಂತ. ಆಗ ಅಂಬೇಡ್ಕರ್ ಕುಟುಂಬದವರು ಒಪ್ಕೊಳ್ಳಲ್ಲ. ಕೊನೆಗೆ ಅನೇಕ ಚರ್ಚೆಗಳು, ಸಂಧಾನಗಳ ನಂತರ ಪೂನಾ ಒಪ್ಪಂದ ಅನ್ನುವಂತಹ ವರದಕ್ಷಿಣೆಯನ್ನು ಕೊಟ್ಟು ಈ ಮದುವೆ ಸಾಧ್ಯ ಆಗುತ್ತೆ. ಅದು ಕೊನೆಗೆ ಈ ಆಶಯ ಎಲ್ಲಿಗೆ ನಿಲ್ಲುತ್ತೆ ಅಂದರೆ, ಈ ಒಂದು ವಿಶೇಷ ದಾಂಪತ್ಯಕ್ಕೆ ಒಂದು ಗಂಡು ಮಗು ಜನನ ಆಗುತ್ತೆ. ಅದನ್ನು ಪ್ರಜಾಪ್ರಭುತ್ವ ಅಂತ ಕವಿ ಕರೀತಾರೆ. ಅದು ಹೀಗೆ ಗಾಂಧಿ, ಅಂಬೇಡ್ಕರ್ ಮತ್ತು ಅವರ ಹೋರಾಟದ ಫಲವಾದ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಪಡ್ಕೊಂಡ್ವಲ್ಲ. ಆದರೆ ಕೊನೆಗೆ ಏನು ಇದರ ಫಲ ಅಂದರೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವೆಂಬ ಕ್ರಾಂತಿ ಬೀಜಗಳು ಮೊಳಕೆಯೊಡೆಯಲೇ ಇಲ್ಲ. ಬೀಗರಿಬ್ಬರಿಗೂ ಬಾಯಿ ಕಟ್ಟಿದೆ, ಧರ್ಮಚಕ್ರವು ಬಾವುಟಕ್ಕೆ ಸೀಮಿತವಾಗಿದೆ, ಬುದ್ಧ ಮೂಕ ವಿಸ್ಮಿತನಾಗಿದ್ದಾನೆ ಅಂತ. ಅಂದರೆ ಎಲ್ಲ ಸದಾಶಯಗಳನ್ನು ಈ ಸಮಾಜದ ಶಟ ಸಂಪ್ರದಾಯ ಇದೆಯಲ್ಲ, ಅದು ಆಪೋಷಣ ತೆಗೆದುಕೊಂಡಿರೋದನ್ನು, ಪ್ರಜಾಪ್ರಭುತ್ವ ಅನ್ನುವಂತಹ ಮಗು ಅನಾಥ ಪ್ರಜ್ಞೆಯಿಂದ ಬಳಲ್ತಾ ಇರೋದನ್ನು ಕವಿ ತುಂಬ ರೂಪಕದ ರೀತಿಯಲ್ಲಿ ಅತ್ಯಂತ ವಿಷಾದದಿಂದ ಕಟ್ಟಿಕೊಡ್ತಾರೆ. ಅದು ಬುದ್ಧ ಮೂಕ ವಿಸ್ಮಿತನಾಗಿದ್ದಾನೆ, ಮಾತನ್ನು ಕಳ್ಕೊಂಡಿರುವಂತಹ ಸಂದರ್ಭ ಅದು. ಬುದ್ಧ ಅಷ್ಟೇ ಅಲ್ಲ, ಅದು ಗಾಂಧಿಯ ಬಗ್ಗೆ ಬರಿತಾ, ಗಾಂಧಿ, ಅಂದು ನೀನು ಕಟ್ಟಿದ ಕೋಮು ಸಾಮರಸ್ಯದ ಕೋಟೆಯೊಳಗೆ ನಿನ್ನ ಹಂತಕರು ನುಸುಳಿದ್ದಾರೆ, ಮಸೀದಿ ಉರುಳಿ ಮಂದಿರ ತಲೆ ಎತ್ತಿದೆ ಅಂತ. ಅಂದರೆ ಗಾಂಧಿ ಎನ್ನುವ ಒಬ್ಬ ವ್ಯಕ್ತಿ ಇರಲೇ ಇಲ್ಲ ಅಂತ ಅಂದುಕೊಳ್ಳೋದೇನೆ ಇವತ್ತಿಗೆ ವಾಸಿ ಅಂತ ಆ ಕವಿ ಹೇಳ್ತಾರೆ. ಅಂದರೆ ಬುದ್ಧ ಮುಖ ವಿಸ್ಮಿತನಾಗಿರುವಂತಹ ಸಂದರ್ಭದಲ್ಲಿ, ಗಾಂಧಿಯನ್ನು ನಾವು ಕಳೆದುಕೊಂಡಿರುವಂತಹ ಸಂದರ್ಭದಲ್ಲಿ, ಅಂಬೇಡ್ಕರ್ಗೆ ಬಾಯಿ ಕಟ್ಟಿರುವಂತಹ ಒಂದು ಸಂದರ್ಭದಲ್ಲಿ ಇವತ್ತಿನ ಸಮಾಜ ಇರುವಂಥದ್ದನ್ನು ಮುನ್ನ ಕೊಡುವವರು ಅತ್ಯಂತ ಮಾರ್ಮಿಕವಾಗಿ ನಮ್ಮ ಗಮನಕ್ಕೆ ತರ್ತಾರೆ. ಅದು ಜಾತಿಯನ್ನು ನೆಚ್ಚಿಕೊಂಡಂತಹ ಮನುಷ್ಯರು ಎಷ್ಟು ಅಮಾನುಷ ವ್ಯಕ್ತಿತ್ವ ಆಗಿದ್ದಾರೆ ಅನ್ನುವಂಥದ್ದನ್ನು ಇರುವೆಗಳ ಮುಖಾಂತರ, ರೂಪಕದ ಮುಖಾಂತರ ನಮ್ಮ ಗಮನಕ್ಕೆ ತರ್ತಾರೆ. ಅದು ನಾವು ಗಮನಿಸಿರ್ಬೋದು, ಬೆಳಿಗ್ಗೆ ವಾಕಿಂಗ್ ಸಮಯದಲ್ಲಿ ಅನೇಕರು ಇರುವೆಗಳಿಗೆ ಸಕ್ಕರೆಯನ್ನು ಹಾಕ್ತಾರೆ, ನಾಯಿಗಳಿಗೆ ಬಿಸ್ಕತ್ತನ್ನು ಹಾಕ್ತಾರೆ, ಪಾರಿವಾಳಗಳಿಗೆ ಕಾಳನ್ನು ಹಾಕ್ತಾರೆ, ಗೋವಿಗೆ ಹಣ್ಣನ್ನು ಕೊಡ್ತಾರೆ, ಕೊನೆಗೆ ವಿಷವನ್ನು ಕಕ್ಕುವಂತಹ ಆವಿಗೆ ಹಾಲನ್ನು ಎರಿತಾರೆ. ಅದು ಆದರೆ ನಮ್ಮ ಹಿತ್ತಲಲ್ಲಿ ಸಂಡಾಸು ತೊಳೆಯುವ ವ್ಯಕ್ತಿಗೆ ನೀರನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ಅನ್ನುವಂಥ ಒಂದು ದಾರುಣ ಸತ್ಯವನ್ನು ನಮ್ಮ ಗಮನಕ್ಕೆ ತರ್ತಾರೆ. ಅದು ಅಂದರೆ ಗೋಮಾತೆ ಪವಿತ್ರ ಅಂತ ಭಾವಿಸುತ್ತಲ್ಲ ಈ ದೇಶದಲ್ಲಿ ಮನುಷ್ಯ ಮಾತ್ರ ಅಪವಿತ್ರ, ಮುಟ್ಟಿಸಿಕೊಳ್ಳಲಾರದವನು ಅನ್ನುವಂತಹ ಒಂದು ಕಟು ಸತ್ಯವನ್ನು ತುಂಬ ಸ್ಪಷ್ಟವಾಗಿ ಅವರು ನಮ್ಮ ಗಮನಕ್ಕೆ ತರ್ತಾರೆ. ಅದು ಹಾಗಾದರೆ ಇದೆಲ್ಲಕ್ಕೂ ಉತ್ತರ ಯಾವುದು? ಅವರ ಮೊದಲ ಕವಿತೆಯಲ್ಲೇ ಆ ಉತ್ತರವನ್ನು ಹೇಳ್ತಾರೆ ಅವರು. ಅಂಬೇಡ್ಕರ್ ಅಂತ ತಂದುಕೊಟ್ಟಂತಹ ಅರಿವು ಅಕ್ಷರ ಅಂತ. ಅದು ಅಕ್ಷರದ ಅಸ್ತ್ರ ನೀಡು ಬಾಬಾ ಅಂತ ಅವರು ಅಂಬೇಡ್ಕರನ್ನು ಪ್ರಾರ್ಥನೆ ಸಲ್ಲಿಸ್ತಾರೆ. ಅದು ನನಗೀಗ ಅಕ್ಷರವೆಂಬ ಉಳಿ ಸಿಕ್ಕಿದೆ, ಮನಸ್ಸುಗಳ ಕೆತ್ತಿ ಮನುಷ್ಯತ್ವವನ್ನು ಕಟ್ಟುತ್ತಿದ್ದೇನೆ ಅಂತ. ಅಂದರೆ ಈ ಅಕ್ಷರ ಅನ್ನುವಂತಹದ್ದು ಅರಿವು, ಜವಾಬ್ದಾರಿ ಮತ್ತು ವಿಮೋಚನೆಯ ದಾರಿ ಅಷ್ಟೇ ಅಲ್ಲ. ಈ ವಿಮೋಚನೆ ಅನ್ನುವಂತಹದ್ದು ವೈಯಕ್ತಿಕ ವಿಮೋಚನೆ ಆಗಿರುವುದರ ಜೊತೆಗೆ ಒಂದು ಸಮಷ್ಟಿಯ ವಿಮೋಚನೆ ಕೂಡ ಆಗಿರುವಂತಹದ್ದನ್ನು ನಾವು ಈ ಸಂಕಲನದ ಅನೇಕ ಕವಿತೆಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದು ನನಗೆ ಇಲ್ಲಿನ ಕವಿತೆಗಳನ್ನು ಓದುವ ಸಂದರ್ಭದಲ್ಲಿ ಒಂದು ಅತ್ಯಂತ ಆತ್ಮವಿಶ್ವಾಸದ ಕವಿಯನ್ನು ಮುಖಾಮುಖಿ
ಆಗ್ತಾ ಇರುವಂಥ ಒಂದು ಸಂತೋಷ ನನ್ನದಾಯಿತು. ಅದು ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ಅನೇಕ ಜನಪರ ಆಶಯದ ಕಾವ್ಯ ಘೋಷಣೆಯ ರೂಪದಲ್ಲಿ, ವರದಿಯ ರೂಪದಲ್ಲಿ ವಾಚ್ಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಿಜವಾದ ಕಾವ್ಯಶಕ್ತಿಯನ್ನು ಒಂದು ಕಾವ್ಯದ ಕಲಾತ್ಮಕಗೊಳಿಸೋದಿದೆಯಲ್ಲ, ಆ ನಿಟ್ಟಿನಲ್ಲಿ ಇಲ್ಲಿನ ಕವಿತೆಗಳು ಸಾಕ್ತಾ ಇದ್ದಾವೆ ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರನೇ ನನಗೆ ಮೂಡ್ನಕೂಡು ಇವತ್ತಿನ ತುಂಬ ಮುಖ್ಯವಾದ ಕವಿಗಳಲ್ಲಿ ಒಬ್ಬರು ಅಂತ ನನಗೆ ಅನಿಸುತ್ತೆ. ಅದು ಕವಿತೆಯ ಬಗೆಗಿನ ಅವರ ನಂಬಿಕೆ ಮತ್ತು ಆತ್ಮವಿಶ್ವಾಸ ಇದೆಯಲ್ಲ, ಅದು ತುಂಬ ವಿಶೇಷವಾದ್ದು ಅಂತ ನನಗೆ ಅನಿಸುತ್ತೆ. ಅವರು ತಮ್ಮ ಕವಿಯ ಮಾತಲ್ಲಿ ಕಾವ್ಯದ ಬಗ್ಗೆನೇ ಉದ್ದಕ್ಕೂ ಬರೆದಿದ್ದಾರೆ. ಒಂದು ಪ್ಯಾರಾವನ್ನು ಓದುವ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಕವಿ ಹೇಳ್ತಾರೆ, ನನ್ನ ಪ್ರಕಾರ ಸತ್ಯ ಮತ್ತು ಸೌಂದರ್ಯದ ಅಭಿವ್ಯಕ್ತಿಯೇ ಕಾವ್ಯ. ಅನುಭವದ ಪ್ರಾಮಾಣಿಕತೆ ಸತ್ಯವನ್ನು ಹೇಳಿದರೆ ಅಭಿವ್ಯಕ್ತಿ ಸೌಂದರ್ಯವನ್ನು ಹೇಳುತ್ತದೆ. ಈ ಕಲೆಯನ್ನು ಸಿದ್ಧಿಸಿಕೊಂಡವನು ಕವಿಯಾಗುತ್ತಾನೆ. ಸುಳ್ಳು ಮತ್ತು ಕುರೂಪ ಇರುವ ಸಮಾಜವನ್ನು ಸತ್ಯ ಮತ್ತು ಸೌಂದರ್ಯದಿಂದ ಬದಲಾಯಿಸಬೇಕಾಗುತ್ತದೆ. ಆದ್ದರಿಂದ ಕವಿಗಳ ಜವಾಬ್ದಾರಿ ಬಹಳ ದೊಡ್ಡದು. ಕಾವ್ಯ ಬರೆಯುವುದೇನೋ ಕವಿಗಳ ಕಾಯಕ, ಆದರೆ ಅದರ ಅಂತಿಮ ಸಿದ್ಧಿ ಪಡೆದುಕೊಳ್ಳುವುದು ಓದುಗರಲ್ಲಿ. ಮೀಮಾಂಸಕರೊಬ್ಬರು ಹೇಳುವಂತೆ ಭೋಜನ ಸುಖದ ಉತ್ಪತ್ತಿ ಬಡಿಸುವ ಪದಾರ್ಥದಲ್ಲಿದೆಯೋ ಅಥವಾ ತಿನ್ನುವ ನಾಲಿಗೆಯಲ್ಲಿದೆಯೋ ಅಂದರೆ ಅದರ ಸ್ವಾದಿಷ್ಟ ಇರುವುದು ನಾಲಿಗೆಯಲ್ಲಿಯೇ. ಕಾವ್ಯ ಸುಖ ಅಂತಿಮವಾಗಿ ತನ್ನ ಸಾರ್ಥಕ್ಯ ಪಡೆಯುವುದು ಓದುಗರಲ್ಲಿ. ಕಾವ್ಯ ಅನ್ನುವುದು ಒಂದು ಧರ್ಮ. ಇಡೀ ಮನುಕುಲವು ಕಾವ್ಯ ಧರ್ಮವನ್ನು ಒಪ್ಪಿಕೊಳ್ಳಬೇಕು. ಎಲ್ಲ ಧರ್ಮಗಳಿಗೂ ಪರ್ಯಾಯವಾಗಿ ನಿಲ್ಲಬಲ್ಲ ಧರ್ಮ ಯಾವುದಾದರೂ ಇದ್ದರೆ ಅದು ಕಾವ್ಯ ಧರ್ಮ. ಆಗ ಯುದ್ಧಗಳು ನಿಲ್ಲುತ್ತವೆ ಅಂತ ಮೂಡ್ನಕೂಡು ಅವರು ತಮ್ಮ ಕಾವ್ಯದ ಪರಿಕಲ್ಪನೆಯನ್ನು ಹೇಳ್ತಾರೆ. ಅದು ಒಬ್ಬ ಕವಿಗೆ ಇರಬೇಕಾದಂತಹ ಆತ್ಮವಿಶ್ವಾಸ ಇದು ಅಂತ ನನಗೆ ಅನಿಸುತ್ತೆ. ಅದು ಮತ್ತೊಂದು ಮಾತನ್ನು ಹೇಳಬೇಕು. ಇಲ್ಲಿನ ಕನ್ನಡ ಇದೆಯಲ್ಲ, ಅದು ಇವತ್ತಿನ ಧ್ವನಿಶಕ್ತಿಯನ್ನು ಕಳೆದುಕೊಳ್ತಾ ಇರುವಂತಹ ಭಾಷೆಗೆ ಒಂದು ವಿಶೇಷವಾದ ಧ್ವನಿಶಕ್ತಿಯನ್ನು ತಂದುಕೊಡುವಂತಹ ಪ್ರಯತ್ನ ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಇದು ಒಂದು ವಿಶೇಷವಾದ ಸಾಧನೆ ಅಂತಲೇ ನನಗನ್ಸುತ್ತೆ. ಈ ಕವಿತೆಗಳನ್ನು ಓದಿದ ನಂತರ ನನಗೆ ಅನಿಸಿದ್ದು, ಬಹುಶಃ ಮೂಡ್ನಕೂಡು ಅವರು ಈ ಪುಟ್ಟ ಪುಟ್ಟ ಪದ್ಯಗಳ ಮುಖಾಂತರ ನಿರಂತರವಾಗಿ ನಮ್ಮ ಜೊತೆ ಸಂವಾದ ನಡೆಸ್ತಾ ಇದ್ದಾರಲ್ಲ, ಅವರು ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ದೀರ್ಘವಾದ ಕಾವ್ಯದ ಯಾನಕ್ಕೆ, ಒಂದು ಖಂಡ ಕಾವ್ಯಕ್ಕೆ ತೊಡಗಿಕೊಳ್ಳಿಕ್ಕೆ ಬಹುಶಃ ಇದು ಪ್ರಶಸ್ತವಾದ ಸಮಯ ಇರಬಹುದೇನೋ ಅಂತ ನನಗೆ ಅನಿಸುತ್ತೆ. ಒಬ್ಬ ಕಾವ್ಯದ ವಿದ್ಯಾರ್ಥಿಯಾಗಿ ಅಂಥದ್ದೊಂದು ದೀರ್ಘವಾದ ಕಾವ್ಯದಲ್ಲಿ ಅವರು ತೊಡಕೋಬೇಕು ಅಂತ ನಾನು ಅವರನ್ನು ಪ್ರೀತಿಯಿಂದ ಒತ್ತಾಯಿಸ್ತೇನೆ. ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನನ್ನನ್ನು ಭಾಗಿಯಾಗಿಸಿಕೊಂಡ ಕಾರಣಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.